ಹಾಯ್ ನಮಸ್ಕಾರ ಎಲ್ರಿಗೂ. ಈ ದಿನ ನಾನು ಮತ್ತೊಂದು ರೊಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಕೆಲಸ ಹಿಡ್ಕೊಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಗಣಿ ಎಲ್ಲ ತಗೊಂಡು ಸ್ವಲ್ಪ ಮಣ್ಣು ಹಾಕಿ ಒಲೆನೂ ಎಲ್ಲ ಹಾಕಿದ್ದೆ ರಾತ್ರಿನೇ. ಇವತ್ತೆಲ್ಲ ಸಾರಿಸ್ಬಿಟ್ಟು ಸಗಣಿಲಿ ನೀಟಾಗೆಲ್ಲ ರಂಗೋಲಿ ಇಟ್ಟು ಬಟ್ಟಿಡೋಣ ಅಂತ ಹೇಳ್ಬಿಟ್ಟು ಸೊ ನೀಟಾಗಿ ಸಾರಿಸ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ಗೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ವೀಕ್ಲಿ 1 ಟೈಮ್ ಇಲ್ಲ 2 ಟೈಮ್ ಈ ಥರ ನೀಟಾಗಿ ಸಗಣಿ ಎಲ್ಲ ತಂದು ಈ ಥರ ರೆಡಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಅನ್ನಿಸ್ತಿದೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ. ನಾನು ಸಂಜೆ ಆಗಲೇ ಒಂದು 5 ಗಂಟೆ ಆಗಿತ್ತು. ಈಗ ಅದನ್ನೆಲ್ಲ ನೀಟಾಗಿ ಸಾರಿಸ್ಬಿಟ್ಟು ನಮ್ಮ ಅಮ್ಮವ್ರ ಮನೆ ಹತ್ರನೇ ಹಸುಗಳಿತ್ತಲ್ಲ, ಅದನ್ನು ಸಗಣಿ ತಂದು ಇದೆಲ್ಲ ಸಾರಿಸಿ ಈಗ ಬಟ್ಟಿಟ್ಟು ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಈ ಥರ ನಿಜವಾಗ್ಲೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಯಾವುದೇ ಥರ ಕಾಯಿಲೆಗಳಾಗಿರ್ಬೋದು ಏನೋ ಅಷ್ಟೊಂದಾಗಿ ಬರಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನೋಡಿ, ಈಗ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ನಾನು ಮುಂಚೆ ಇದೇ ಥರನೇ ಮಾಡ್ತಾಯಿದ್ದು. ಸೊ ಈಗ ಅದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹೇಗಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್